ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ. ನಾನು ಈಗ ಲಾಗ್ ಶುರು ಮಾಡಕತ್ತೀನಿ. ಇವತ್ತಿನ ಲಾಗ್ ಹೆಂಗೆಲ್ಲ ಇರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬ್ಯಾಸ್ಗೆ ಬಂದರೂ ಮುಂಜಾನೆ ಟೈಮಲ್ಲಿ ಥಂಡಿ ಬಿಡಾಕತೈತಿ, ಯಾಕಂತ ಗೊತ್ತಿಲ್ಲ. ನಾವೀಗ ಹೊರಗೆ ಮಲ್ಕೊಂಡಿರ್ತೀವಲ್ಲ, ಹಾಗಾಗಿ ನಾನು ಕ್ಯಾಪ್ನ ಹಾಕ್ಕೊಂಡಿದ್ನಿ. ಮುಂಜಾನೆ ಸ್ವಲ್ಪ ವಾಕತಿ ಹೋಗಿರ್ತೀವಿ, ಹಂಗೆ ಹಾಕ್ಕೊಂಡಿರ್ತೇನಲ್ಲ, ಹಂಗೆ ಕೆಲಸ ಮಾಡೋಕೆ ಶುರು ಮಾಡ್ತೀನಿ. ಇಲ್ಲಿ ಗಿಡಗಳು ನೋಡ್ರಿ ಹೆಂಗೆ ಮಾಡ್ತಾವೆ, ಗಾಳಿಗೆ ಭರತನಾಟ್ಯ ಮಾಡ್ತಾವೆ. ನಮ್ಮ ಯಜಮಾನ್ರನ್ನು ಮಲ್ಕೊಂಡಾರ. ನಮ್ಮದು ಚಾರ್ಲಿ ಒಂದೆರಡು ಕೋಳಿ ಹಿಡಿತಾ, ಅದಿನ್ನೂ ಬಂದಿಲ್ಲ, ಎಲ್ಲ ಹೋಗೈತೇನೋ ಮಗಂದ. ಅದನ್ನು ಕಟ್ಟು ಮಾಡೋ ಪಾಪ ಕೋಳಿಗಳನ್ನ ಬಿಡಂಗಿಲ್ಲ. ಆದರೂ ಒಂದು ಕೋಳಿ ಅಲ್ಲಿ ಮೇಯಾಕತೈತೆ ನೋಡ್ರಿ. ಅದು ಗಿಡದಾಗ ಕುಂತಿತ್ತು ಅಂತ ಅನಿಸ್ತೈತಿ. ಎಬ್ಸಿರ್ತೀವಿ ಇಲ್ಲಿ ಸಣ್ಣ ಪಿಳಿಗಳು ಹೆಂಗೆ ಹೊರಗೆ ಬಂದ. ಏಯ್ ನಡ್ರಿ ಒಳಗೆ, ಅವ್ರೊಳಗೆ. ಅದು ಬ್ಲಾಕಿ ಕಲಿಸ್ಬಿಟ್ಟೈತಿ ಅದಕ್ಕೆ ಚಾರ್ಲಿಗೆ. ನಮ್ಮ ಪಪ್ಪಿ ಹಂಗೇನು ಮಾಡ್ತಿರ್ತಿಲ್ಲ ನೋಡೋಣ. ಇಟ್ಟಿಟ್ಟ ಚಿಲ್ಲಿ ಪಿಲಿ ಚೋ ಅಂಥೇಳಿ ಕೋಳಿ ಮರಿ ಈಗ ಹಂಗೆ ಲಾಸ್ಟ್ ವಿಡಿಯೋ ನೋಡಿ ಭಾಳಷ್ಟು ಜನ ಕಾಲು ಮೆಸೇಜು ಎಲ್ಲನೂ ಮಾಡಿದ್ರಿ, ಮತ್ತು ಕಮೆಂಟಲ್ಲೂ ಸಹಿತ ಭಾಳ ಸಮಾಧಾನ ಮಾತನ್ನು ಹೇಳಿದ್ರಿ. ನಿಮ್ಗೆ ಎಲ್ಲರಿಗೂ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದ. ನಾನು ಯಾವಾಗಲೂ ನಿಮ್ಮೆಲ್ಲರ ಪ್ರೀತಿಗೂ ಚಿರಋಣಿಯಾಗಿರ್ತೇನೆ. ಈಗ ಮುಂಜಾನೆ ಎದ್ದ ಕ್ವಶನ್ನ ಹಂಗೆ ರೂಟೀನ್ ಶುರು ಆಗಿರ್ತೈತಿ. ಕೋಳಿ ಬಿಡೋದು, ಕೋಳಿ ಕಾಳು ಹಾಕೋದು ಅತಿ. ನಮ್ಮ ಮನೆಯವರ ರಾತ್ರಿ ಪೂರ್ತಿ ನೀರು ಹಸಿರ್ತಾರಲ್ಲ, ಹಾಗಾಗಿ ಅವ್ರು ಸ್ವಲ್ಪ ಮುಂಜಾನೆ ಮಲ್ಕೊಂಡಿರ್ತಾರೆ. ನಾನು ಎಲ್ಲನೂ ಕೆಲಸ ಮಾಡ್ಕೋತಿರ್ತೇನೆ. ಮಕ್ಕಳಾಗಲಿಲ್ಲ ಅಂದರೆ ಇಷ್ಟೊಂದೆಲ್ಲ ತ್ರಾಸು ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇರ್ತೈತ್ಯಾ? ಈಗಷ್ಟೇ ನನ್ನಿಂದ ಡೈಲಿ ಪೂಜೆ ಮುಗೀತು. ಹಾಲು ಕಾಸಕ್ಕೆ ಇಟ್ಟಿದ್ನಿ, ಹಾಗಾಗಿ ಸಕ್ಕರೆನ ನೈವೇದ್ಯಕ್ಕೆ ಹಿಡಿದೆ ನಾನು ಇವತ್ತು. ನಾವೀಗ ಹಾಲು ಹಾಕಂಗಿಲ್ಲ. ಒಬ್ಬರ ಅಂಟಿಯರ 1 kg ತುಪ್ಪ ಹೇಳ್ಯಾರ, ಹಾಗಾಗಿ ತುಪ್ಪನ ರೆಡಿ ಮಾಡಬೇಕು. ಇಲ್ಲೇ ಮೊಸರು ಎಲ್ಲನೂ ತೆಗೆದಿಟ್ಕೊಂಡೇನಿ. ಮೊಸರು ತೆಗೆದು ಮಜ್ಜಿಗೆ ಮಾಡ್ಬೇಕಾ. ಇವತ್ತಿನ ಲಾಗ ದಿನ ಪೂರ್ತಿ ಹೆಂಗೆಲ್ಲ ಹೋಗ್ಯದ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬರೀ ನೋಡ್ಕೊಂಬರೋಣಂತ. ಖಂಡಿತ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗ್ತೈತಿ. ಫ್ಯಾಮ್ಲಿಯಲ್ಲಿ ಭಾಳಷ್ಟು ಜನ ಇದ್ರೆ ಭಾಳಷ್ಟು ಜನನ ತೋರಿಸ್ಕೊಂತ ಡಿಫ್ರೆಂಟಾಗಿ ಲಾಗ್ ಮಾಡ್ಬೋದು. ಬಟ್ ನಾವು ಇರೋದು ಹೊಲದಲ್ಲೆಲ್ಲ, ಹಾಗಾಗಿ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾನು ಲಾಗ್ನ ಶೇರ್ ಮಾಡ್ಕೋತೀನಿ. ಇತ್ತೀಚೆಗಂತರೂ ನಾನು ನಿಮ್ಗೊಂದು ವಿಡಿಯೋದಲ್ಲಿ ಹೇಳಿ ನಾನು ಹಾಸ್ಪಿಟಲ್ಗೆ ಹೊಂಟಾಗಿನಿಂದ ಕಂಪ್ಲೀಟ್ ನಾನು ಹೆಂಗೆ ಆಗ್ಬಿಟ್ಟೇನೆ ಅಂತಂದ್ರೆ ಫುಲ್ ಡಿಪ್ರೆಷನ್ಗೆ ಹೋಗ್ಬಿಟ್ಟೇನೆ ಅಂತ ಅನ್ಸಾಗತೈತಿ. ಒಂದು ಸಲ ರಾತ್ರಿ ಮೊದಲಿನ ಥರ ಸೇಮ್ ನೋವನ್ನು ಅನುಭವಿಸಕತ್ತೇನೆ. ನಿದ್ದೆ ಬರಲ್ಲ, ರಾತ್ರಿ ಪೂರ್ತಿ ತಲೆನೋವು, ಡೇ ಪೂರ್ತಿ ಸಮಾಧಾನ ಇರಲ್ಲ. ರಾತ್ರಿ ನಿದ್ದೆ ಬರಲಿಲ್ಲ ಅಂದರೆ ಬೆಳಗ್ಗೆ ಮುಂಜಾನೆ ಹೇಳ್ಬೇಕಂತ ಅನ್ಸಲ್ಲ, ಮಲ್ಕೋತೀನಿ. ಹಾಗಾಗಿ ಹೆಂಗೆ ಆಗ್ಬಿಟ್ಟೈತೆ ಅಂತಂದ್ರೆ ಕೆಲವೊಂದು ನಮ್ಮ ಸಮಸ್ಯೆಗಳನ್ನು ನಾವು ನಮ್ಮನ್ನು ಇಷ್ಟಪಡೋರ ಮುಂದೆ ಶೇರ್ ಮಾಡ್ಕೊಂಡಾಗ ಮನಸ್ಸಿಗೇನೋ ಸಮಾಧಾನ ಅಂತ ಅನ್ಸತ್ತೆ, ಏನೋ ಒಂಥರ ಮನಸ್ಸಿನ ಭಾರ ಕಡಿಮೆ ಆದಂಗೆ ಅಂತ ಅನ್ಸತ್ತೆ. ಬಟ್ ಕೆಲವರು ಅಂತಲ್ಲ, ಒಬ್ಬರೇ ಇಷ್ಟ ಏನು ಇದೊಂದು ಟಾಪಿಕ್ ಬಿಟ್ಟರೆ ಬೇರೆ ಟಾಪಿಕೇ ಇಲ್ಲ ಅಂಥೇಳಿ. ಮಕ್ಕಳಿದ್ದವ್ರ ನಮ್ಮ ಮಕ್ಕಳಿಗೆ ಉಣಿಸಿದ್ವಿ, ತಿನ್ನಿಸಿದ್ವಿ, ಅಲ್ಲಿ ಹೋಗಿದ್ವಿ, ಇಲ್ಲಿ ಹೋಗಿದ್ವಿ, ಮಕ್ಕಳನ್ನ ಕರ್ಕೊಂಡು ಅದನ್ನು ತಂದ್ವಿ, ಇದನ್ನು ತಂದ್ವಿ ಅಂಥೇಳಿ ಹೆಂಗೆ ಶೇರ್ ಮಾಡ್ಕೋತಾರಲ್ಲ, ಅದೇ ಥರ ನಮ್ಮ ಲೈಫಲ್ಲಿ ಯಾವುದೇನು ಕೊರತೆ ಇರ್ತೈತಿ ಅದನ್ನು ನಾವು ಶೇರ್ ಮಾಡ್ಕೋಬೇಕಾಕೈತಿ. ಅದ್ರ ಬಗ್ಗೆನೇ ನಾವು ಮಾತಾಡ್ಬೇಕಾಕೈತಿ. ನಮ್ಮ ದಿನಚರಿ ಹೆಂಗೆ ಇರ್ತೈತಿಲ್ಲ ಹಂಗೆ ನಾವು ಶೇರ್ ಮಾಡ್ಕೋಬೇಕಾಕೈತಿ. ಆದರೂ ಹೆಂಗಂತಂದ್ರೆ ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟೈತೆ ಅಂತಂದ್ರೆ ಲವ್ ಮ್ಯಾರೇಜ್ ಮಾಡ್ಕೊಳ್ಳೋದು, ಅದನ್ನು ಮಾಡೋದು, ಇದನ್ನು ಮಾಡೋದು, ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಶಾಪಿಂಗ್ ಮಾಡೋದು, ಬರೀ ಈ ಥರದ ಯಾಕಂದರೆ ಈಗಿನ ಜನ್ರೇಷನ್ದವ್ರು ಜಾಸ್ತಿ ಫೋನ್ ಯೂಸ್ ಮಾಡೋದ್ರಿಂದ ಈಗಿನವ್ರಿಗೆ ಏನು ಬೇಕೋ ಅದ್ರ ತಕ್ಕಂತ ಒಂದು ಸಲ ಏನಂತಂದ್ರೆ ವ್ಯೂವರ್ಸ್ಗಳ
ವೀಕ್ನೆಸ್ ಸಿಕ್ತಂತಂದ್ರೆ ಆ ವೀಕ್ನೆಸ್ ಜೊತೆನ ಆಟ ಆಡ್ಕೊತ ಹೋಗ್ತಾರೆ ಸಿಟಿ ವ್ಲಾಗರ್ಸ್ ಆಗಲಿ ಕಂಟೆಂಟ್ ಕ್ರಿಯೇಟರ್ ಆಗಲಿ ಒಂದು ಯಾವುದೋ ಒಂದು ವಿಡಿಯೋ ನೋಡ್ಬೇಕಾದ್ರೆ ಅಂತಂದೆ ಜನರಿಗೆ ಯಾವ ಥರ ಬೇಕಲ್ಲ ಆ ಥರ ನಾವು ಕೊಟ್ಕೊತ ಹೋಗ್ಬೇಕು. ನಮ್ಗೆ ನಮ್ಮ ಇಷ್ಟದಂಗೆ ನಾವು ಹೋದ್ರೆ ನಮ್ಗೆ ವ್ಯೂಸು ಸಿಗೋಲ್ಲ, ದುಡ್ಡು ಬರೋಲ್ಲ ಅಂತೇಳಿ ನಿಜ ಇರ್ಬೋದೇನೋ. ಬಟ್ ಜನರಿಗೆ ತಕ್ಕಂಥ ಅವ್ರು ಅಂದ್ರೆ ನಮ್ಮ ತಾಳಕ್ಕೆ ತಕ್ಕಂಥ ಅವ್ರನ್ನ ಕುಣಿಸೋದು, ಅವ್ರ ತಾಳಕ್ಕೆ ತಕ್ಕಂಥ ನಾವು ಕುಣಿಯೋದು ಮಾಡೋದ್ರಿಂದ ನನಗದು ಇಷ್ಟ ಆಗಂಗಿಲ್ಲ. ಹಾಗಾಗಿ ನನ್ನ ಜೀವನದ ಶೈಲಿ ಹೆಂಗೈತಲ್ಲ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಭಾಳಷ್ಟು ಜನರಿಗೆ ಇಷ್ಟ ಆಗ್ಬೋದ, ಭಾಳಷ್ಟು ಕೆಲವರಿಗೆ ಇಷ್ಟ ಆಗದೇ ಇರ್ಬೋದ. ಯಾಕಂದ್ರೆ ಜಗತ್ತಲ್ಲಿ ಎಲ್ಲರನ್ನೂ ಮೆಚ್ಚಿಸೋಕೆ ಆಗಂಗಿಲ್ಲ. ನನಗೊಬ್ಬರು ಪಾಪ ಹುಬ್ಳಿಯವರು 1 kg ಬೆನ್ನಿನ ತುಪ್ಪನ ಹೇಳಿದರು. ತುಪ್ಪನ ಇವಾಗ ಕಾಸಿ ಒಲೆ ಮೇಲೆ ಕಾಸೋದಲ್ಲ, ನಾನು ಭಾಳ ರೇರ್ ನಾನು ಗ್ಯಾಸಿನ ಮ್ಯಾಗ ಕಾಸೋದು. ಹಾಗಾಗಿ 1 kg ತುಪ್ಪ ಬೇಕಂತಂದಿದ್ರು. ನನ್ನ ಮನಸ್ಥಿತಿ ಹಾಳಾಗಿ ಹೋಗಿರೋದ್ರಿಂದಾಗೆ ಸ್ವಲ್ಪ ಓಕೆ ಅಂದಿದ್ದೆ. ಮನೆಯಲ್ಲಿ ಭಾಳಷ್ಟು ಸಮಸ್ಯೆಗಳು ಎಲ್ಲ ಆದಾಗಿನಿಂದ ನಂಗೆ ಮನಸ್ಸು ಸರಿ ಇಲ್ಲ. ಫ್ಯಾಮ್ಲಿಯಲ್ಲಿ ಪ್ರಾಬ್ಲಮ್ ಆಯಿತು, ಮತ್ತು ಹೆಂಗೆ ಏನಾದರೂ ಅಕ್ಕಿರ್ತಾವೆ ಫ್ಯಾಮ್ಲಿ ಅಂತಂದಿಂದ. ಹಾಗಾಗಿ ನನಗೆ ವಾಪಸ್ ಅವ್ರಿಗೆ ಕಾಲ್ ಮಾಡಿದ್ರೆ ಮಾತಾಡೋಕೆ ಮೆಸೇಜ್ ಮಾಡೋಕೆ ಯಾವುದಕ್ಕೂ ನನಗೆ ಅನುಕೂಲ ಆಗಲಿಲ್ಲ. ಇಲ್ಲಿ ನಾವು ಏನು ಮಾಡ್ತೇವೆ ಅಂತಂದ್ರೆ ಇವಾಗ ಹೆಂಗೆ ಟ್ರೆಂಡ್ ಶುರು ಆಗ್ಬಿಟ್ಟೈತೆ ಅಂತಂದ್ರೆ ಇನ್ಸ್ಟೆಂಟಾಗಿ ಆಗ್ಬೇಕು, ಅರ್ಜೆಂಟಲ್ಲಿ ಆಗ್ಬೇಕು ನಮ್ಗೆ. ಅದರಲ್ಲಿ ಯಾವುದೋ ಒಂದು ರೆಸಿಪಿ ಆಗಲಿ, ಯಾವುದೋ ಒಂದು ಮೊಸರು ಮಜ್ಜಿಗೆ ಹಾಲು ಅದರಲ್ಲಿ ನಮಗೆ ಸಿಗಬೇಕಾಗಿರೋಂಥ ವಿಟಮಿನ್ ಅದರಲ್ಲಿರುವಂಥ ಪ್ರತಿಯೊಂದನ್ನು ನಮ್ಮ ದೇಹಕ್ಕೆ ಏನು ಬೇಕಾಗಿರ್ತೈತೆ ಅದು ಸಿಗದೇ ಇರಲಿ, ಅದು ಬೇಕಾಗಿಲ್ಲ. ಒಟ್ಟಲ್ಲಿ ಇನ್ಸ್ಟಂಟಾಗಿ ಆಗ್ಬೇಕು, ಒಟ್ಟಿನಲ್ಲಿ ಜಲ್ದಿ ಆಗ್ಬೇಕು ನಮ್ಗೆ. ಹಾಗಾಗಿ ನಾನು ಒಂದು ವಿಡಿಯೋನ ನೋಡಿದೆ, ನಾನು ಹಿಂದ್ಗಡೆ ಒಮ್ಮೆ ಹೇಳೇನಂತ ಅನ್ಸತ್ತೆ. ನಾವು ಬೆಣ್ಣೆನ ಮಾಡಬೇಕಾದ್ರೆ ಕೆನೆನ ತೆಗೆದು ಬೆಣ್ಣೆ ಮಾಡ್ತೇವೆ. ಕೆನೆ ತೆಗೆದ್ರೆ ಆರಾಮ್ಸೆ ಬೆಣ್ಣೆ ಬರ್ತೈತಿ ಇಲ್ಲಂತಲ್ಲ. ಬಟ್ ನಾವು ಆ ಥರ ಮಾಡೋದ್ರಿಂದ ಅದರಲ್ಲಿ ಸಿಗೋವಂಥ ವಿಟಮಿನ್ ನಮ್ಮ ದೇಹಕ್ಕೆ ಸಿಗಂಗಿಲ್ಲ ಅಂತ. ಆದಷ್ಟು ಯಾರು ಈ ಥರನ ಟಿಪ್ಸ್ನ ಫಾಲೋ ಮಾಡ್ತಿರ್ತಿರಲ್ಲ, ಯೂಟ್ಯೂಬ್ ವಿಡಿಯೋನ ನೋಡಿ ಬೇಡ ಅಂತನಲ್ಲ, ಇನ್ಸ್ಟೆಂಟಾಗಿ ಅರ್ಜೆಂಟಲ್ಲಿ ನಾವು ಮಾಡ್ಕೋಬೇಕಾಗಿ ಕೆಲವೊಂದಿಷ್ಟನ್ನು ಮಾತ್ರ ನಾವು ಅಳವಡಿಸ್ಕೋಬೇಕು. ಮೊದಲಿನ ಕಾಲದಲ್ಲಿ ಎಲ್ಲ ಟ್ರೆಡಿಷ್ನಲ್ ಸ್ಟೈಲಲ್ಲಿ ಯಾಕೆ ಬೇರೆ ಥರದ ಮೆಥಡನ್ನು ಫಾಲೋ ಮಾಡ್ತಿದ್ರು, ಅವ್ರು ಯಾಕೆ ಅಷ್ಟೊಂದು ಆರೋಗ್ಯವಾಗಿರ್ತಿದ್ರು, ಅವ್ರು ಯಾಕೆ ಅಷ್ಟೊಂದು ವರ್ಷ ಅನಾರೋಗ್ಯದಿಂದ ಬಳಲ್ತಾನೆ ಇರಲಿಲ್ಲ, ಆರೋಗ್ಯವಾಗಿ ಬದುಕ್ತಿದ್ರು ಅನ್ನೋದಕ್ಕೆ ಕಾರಣ ಅವರು ಫಾಲೋ ಮಾಡ್ಕೊಂಡು ಬಂದಿರುವಂಥ ವಿಧಾನಗಳನ್ನ ಕಾರಣ ಅಂತಲೇ ಹೇಳ್ಬೋದು. ಒಂದು ಅಡುಗೆ ಮಾಡೋ ವಿಷಯದಲ್ಲಾಗಲಿ, ಯಾವುದೋ ಒಂದು ಜೀವನ ಶೈಲಿ ವಿಷಯದಲ್ಲಾಗಲಿ, ಎಲ್ಲದರಲ್ಲೂ ಈಗ ಏನಾಗ್ಬಿಟ್ಟೈತೆ ಕೆಲವರೆಲ್ಲ ಅಳವಡಿಸ್ಕೋತಾರೆ ಮಣ್ಣಿನ ಮಡಕೆಯಲ್ಲಿ ಅಡುಗೆ ಮಾಡೋದು, ಇದನ್ನು ಮಾಡೋದು. ಬಟ್ ನಾವು ಏನು ಮಾಡ್ತೇವೆ ಅಂದ್ರೆ ನಮ್ಗೆ ಅರ್ಜೆಂಟಲ್ಲಿ ಬೇಕು, ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ. 24 hour ಆವಾಗಲೂ ಇದ್ದಿದ್ದು, ಇವಾಗಲೂ ಸಹಿತ 24 hour ಇದ್ದದ್ದು. ಆದರೆ ಇರೋ ಟೈಮನ್ನು ನಾವು ಎಷ್ಟನ್ನು ಹೆಂಗೆ ಬಳಸ್ಕೋಬೇಕು ಅನ್ನೋದನ್ನು ನಾವು ಕಲ್ತ್ಕೋಬೇಕು. ಹಾಗಾಗಿ ನೀವು ಬೆಣ್ಣೆತಿ ಮಾಡೋರಿದ್ರಂದ್ರೆ ಕೆನೆನ ತೆಗೆದಿಟ್ರೂ ಸ್ವಲ್ಪ ಅದ್ರೊಳಗೆ ಹಾಲು ಉಳಿಸಿ, ಸ್ವಲ್ಪ ಹೆಪ್ಪಾಕಿ ಅದನ್ನು ಮೊಸರು ಮಾಡಿ, ಮೊಸರಿನಿಂದ ಮಜ್ಜಿಗೆ ಮಾಡಿ, ಮಜ್ಜಿಗೆಯಿಂದ ಬೆಣ್ಣೆನ ಮಾಡಿ, ಬೆಣ್ಣೆಯಿಂದ ತುಪ್ಪ ಕಾಸೋವಂಥದ್ದು ಸರಿಯಾದ ವಿಧಾನ. ನಾವು ಬರೀ ಏನು ಮಾಡ್ತೀವಿ ಅಂದರೆ ಹಾಲು ಕಾಸಿ ಕೆನೆನ ತೆಗೆದಿಟ್ಟು ಸ್ಟೋರ್ ಮಾಡಿ ಅದರ ಸ್ವಲ್ಪ ಬೇಸಿನ ನೀರು ಅಥವಾ ಹಂಗೆ ಮಿಕ್ಸಿಗೆ ಹಾಕಿ ನಾವು ಬೆಣ್ಣೆನ ತೆಗಿತೀವಲ್ಲ, ಅದು ತೆಗಿಯೋದ್ರಿಂದ ಯಾವುದೇ ರೀತಿಯಿಂದ ಉಪಯೋಗ ಇಲ್ಲ. ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಆ ರೀತಿ ತುಪ್ಪ ತಿನ್ನೋದ್ರಿಂದ 1% ನಮ್ಗೆ ಅದರಿಂದ ಬೆನಿಫಿಟ್ಸ್ ಅಂತೂ ಸಿಗಂಗಿಲ್ಲ. ಅದರಿಂದ ಆರೋಗ್ಯ ಹಾಳಾಕೈತಿ ಹೊರತಾಗಿ ಆರೋಗ್ಯ ಅಂತೂ ಸರಿ ಹೋಗಂಗಿಲ್ಲ. ಹಾಗಾಗಿ ಈ ಟಿಪ್ಸನ್ನು ಯಾರಾದರೂ ಅಂದ್ರೆ ನಾನು ಹೇಳೋ ವಿಷಯ ನಿಮಗೆ ಚಲೋ ಅನ್ನಿಸ್ತು, ಇಷ್ಟ ಅನ್ನಿಸ್ತು ಅಂತಂದ್ರೆ ಈಗ ಇಷ್ಟು ದಿನ ನೀವೇನು ಮಾಡ್ತಿದ್ರಲ್ಲ ಆ ತಪ್ಪನ್ನು ಇನ್ನು ಮುಂದೆ ಮಾಡೋಕ್ಕೆ ಹೋಗಬೇಡ್ರಿ ಅಂತ ನಾನು ಕೇಳ್ಕೊತೇನೆ. ಏಕಂತಂದ್ರೆ ಸಣ್ಣ ಮಕ್ಕಳಿಗೆ ನಾವು ಪ್ರತಿದಿನ ಊಟದಲ್ಲಿ ಸ್ವಲ್ಪ ತುಪ್ಪ, ಸಣ್ಣವರಾಗಲಿ ದೊಡ್ಡವರಾಗಲಿ ತುಪ್ಪನ ನಾವು ಬೆರೆಸಿ ತಿನ್ನೋದ್ರಿಂದಾಗಿ ದೇಹದಲ್ಲಿ ಸಾಕಷ್ಟು ನಮ್ಗೆ ಸಾಕಷ್ಟು ನಮ್ಗೆ ಲಾಭಗಳು ಸಿಗ್ತಾವೆ ತುಪ್ಪನ ತಿನ್ನೋದ್ರಿಂದ. ಬಟ್ ಆ ಮಾಡೋ ವಿಧಾನ ಸರಿಯಾಗಿರ್ಬೇಕಷ್ಟ. ವಿಧಾನ ಸರಿ ಇರಲಿಲ್ಲ ಅಂದ್ರೆ ನಾವು ಒಂದು ದಿನಕ್ಕೆ ಜಾಸ್ತಿ ತುಪ್ಪ, ಒಂದು ಟೈಮೆಲ್ಲ 3 ಹೊತ್ತು ತುಪ್ಪ ತಿಂದ್ರೂ ಅದರಲ್ಲಿ ಸಿಗೋವಂಥ ವಿಟಮಿನ್, ಅದರಲ್ಲಿ ಸಿಗೋವಂಥ ಹೆಲ್ತ್ ಬೆನಿಫಿಟ್ಸ್ ಏನೂ ಸಿಗಂಗಿಲ್ಲ ನಮ್ಗೆ. ಕೆಲವೊಂದು ಯಾಕಂದರೆ ವಿಡಿಯೋನ ಪೂರ್ತಿ ನೋಡಿದ್ರೆ ಕೆಲವೊಂದು ನಾವೇನೋ ಹೇಳಿರ್ತೀವಿ, ನಾವು ಏನೋ ಎಲ್ಲ ನೋಡಿ ಕಲ್ತ್ಕೊಂಡಿರ್ತೀವಿ, ಅಥವಾ ನಾವು ಬಾಲ್ಯದಿಂದ ನಮ್ಮ ತಂದೆ ತಾಯಿ ಹಿಂಗೆ ಅಕ್ಕಪಕ್ಕದ ಮನೆಯವರಿಂದ ಅಥವಾ ಫ್ರೆಂಡ್ಸ್ ಫ್ಯಾಮ್ಲಿಯವರಿಂದ ನೋಡಿ ಕೇಳಿ ಕಲ್ತ್ಕೊಂಡು ತಿಳ್ಕೊಂಡು ಅದನ್ನ ಹೇಳ್ತಿರ್ತೀವಿ. ಬಟ್ ಕೆಲವ್ರು ಹೆಂಗಂತಂದ್ರೆ ವಿಡಿಯೋನ ಪೂರ್ತಿ ನೋಡೋಂಗಿಲ್ಲ, ಕಂಟೆಂಟ್ ಇಲ್ಲ ಅಂತಂತಾರೆ. ಇವಾಗಿನ ಜನ್ರೇಷನ್ದವ್ರಿಗೆ ಐತಲ್ಲ ಅದೇ ಲವ್ ಮಾಡಬೇಕು, ಲವ್ ಮ್ಯಾರೇಜ್ ಮಾಡ್ಕೋಬೇಕು, ಹಿಂಗೆ ತಿರುಗಬೇಕು ಲವರ್ ಜೊತೆ, ಈ ಥರ ಎಲ್ಲ. ಯಾಕಂದ್ರೆ ನಾವು ಹಳ್ಳಿಯವರಲ್ರಿ, ನಾವು ಎಷ್ಟಂದ್ರೆ 19 ಕಿಡ್ಸ್,
ಆವಾಗಿನ ಜನ್ರೇಷನ್ದವ್ರು ನಾವು. ಬಟ್ ಇವಾಗ ನಮ್ಮ ಜೀವನ ಶೈಲಿ ಹೆಂಗೈತಲ್ಲ ಹಂಗೆ ನಾನು ಶೇರ್ ಮಾಡ್ಕೋತೀನಿ. ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡ್ತೀರಿ. ಬಟ್ ಕೆಲವರು ಅದೇ ಹೇಳಿದ್ನೆಲ್ಲ ಮೊಸರಲ್ಲ ಕಲ್ಲು ಹುಡುಕೋ ಜನ ಇರ್ತಾರಲ್ಲ, ಹಾಗಾಗಿ ನನ್ನ ತಾಯ್ತನದ ವಿಷಯನ ಹೇಳಿದಾಗೂ ಸಹಿತ ಕೆಲವರ ಅದಕ್ಕೂ ಲಾಜಿಕ್ ಇಲ್ದನ್ನ ಕಮೆಂಟ್ ಹಾಕ್ತೀರಿ. ಕರೆ ಹೇಳ್ಬೇಕಂದ್ರೆ ಅನುಭವ್ಸೋರಿಗೆ ಮಾತ್ರ ಆ ನೋವು ಏನಂತ ಗೊತ್ತಿರ್ತೈತಿ. ಇವಾಗ ಎಷ್ಟಂದ್ರೆ 1 ವೀಕ್ ಆಯ್ತು ನಾನು ಮತ್ತೆ ಬಟ್ ನಾನು ಮೊದಲು ಡಿಪ್ರೆಷನಲ್ಲಿರೋದನ್ನು ಹೇಳ್ಕೊಂಡಿದ್ನೋ ಇಲ್ಲೋ ಗೊತ್ತಿಲ್ಲ. ನನ್ನ ಲೈಫಲ್ಲಿ ನಾನು 2026 ನೋಡ್ತೀನಿ ಅಂತ ನಾನು ಅಂದ್ಕೊಂಡಿರ್ಕಿಲ್ಲ. ಆ ಥರ ನೋವನ್ನು ಅನುಭವಿಸಿ ನಾನು ವಾಪಸ್ ಮತ್ತೆ ನಾನು ಬದುಕಬೇಕು, ನನ್ನನ್ನು ಅನ್ಕೋಬೇಕು ಅಂತ ನಾನು ಸಾಕಷ್ಟು ಬದಲಾವಣೆಗಳನ್ನು ಮಾಡಿಕೊಂಡವಳು. ಬಟ್ ಮತ್ತೆ ಇವಾಗ ಹಾಸ್ಪಿಟಲ್ಗೆ ಹೋಗಿ ಬಂದಾಗಿನಿಂದ ಸಾಕಷ್ಟು ನೋವುಗಳನ್ನು ನಾನು ಅನ್ಕೋತೀನಿ. ಯಾವುದು ಆ ಥರ ಎಲ್ಲ ಮಾಡ್ಕೋಬಾರ್ದು. ಬರ್ರಿ ಈಗ ಏನ್ ನೋಡ್ರಿ, ಮಜ್ಜಿಗೆ ಕಡೆ ಆಗತ್ತಾರ ನೋಡ್ರಿ. ಮಜ್ಜಿಗೆ ನಮ್ಮ ಗೌರಿ ಹಾಲಿನಿಂದ ತಯಾರಿಸಿದಂತ ಶುದ್ಧ ಮೊಸರಿನಿಂದ ತಯಾರಿಸಿದ ಶುದ್ಧ ಮಜ್ಜಿಗೆಯಿಂದ ಮಾಡೋದು ನೋಡ್ರಿ. ಬೆಣ್ಣೆ ಮೊಸರು ಭಾಳ ಐತಿ, ಗುಂಡೆ ಸಂದ ಅವ್ರಿಗೆ ಕೊಡುದಿಲ್ಲ ಮಜ್ಜಿಗೆ. 1 kg ತುಪ್ಪ ಕೊಡ್ಲ. ಬ್ಯಾಸಿಗೆ ದಿನದಾಗ ಮಜ್ಜಿಗೆ ಅಂದ್ರೆ ಮತ್ತೆ ಎಮ್ಮಿ ಮಜ್ಜಿಗೆ ಹುಳಿ ಹಾಕೋರು, ಸ್ವಲ್ಪ ಹುಳಿ ಹಾಕೋ ಗಟ್ಟಿ ಹಾಕೋ ಅಷ್ಟು ಇದು ಅನ್ಸೋದಲ್ಲ. ನಮ್ಮ ಗೌರಿ ಮಜ್ಜಿಗೆ ಅಂದ್ರೆ ಕುಡಿಯಾಕ ಏನು ಹೇಳ್ತೀವಿ, ಭಾಳ ಮಜಾ ಆಕತ್ ನೋಡ್ರಿ. ಭಾರಿ ಟೇಸ್ಟ್ ಇರ್ತಾವ್ರಿ ನಮ್ಮ ಗೌರಿ ಮಜ್ಜಿಗೆ. ಒಟ್ಟ ನಮ್ಮ ಗೌರಿ ತಂದೀವು ನಮಗೆ ಮಜ್ಜಿಗೆ ಬೆಣ್ಣೆ ತುಪ್ಪ ನಮ್ಮ ಮನ್ಯಾಗ ತಳಕ ಹರಿದಿಲ್ಲ. ಯಾಕೆ ಹಂಗೆ ಹಿಂಡುದ ಮಾಡ್ತೈತೆ ಅದು. ಒಂದು 15 ದಿನ 20 ದಿನ ಅಷ್ಟೇ ಹಿಂಡುದು ಬಿಡ್ತೈತಿ. ಮತ್ತು ನಮ್ಮ 1-2-3 ಲೀಟ್ರ್ ತುಪ್ಪ ಸ್ಟಾಕ್ ಮಾಡಿ ಇಟ್ಟಿರ್ತಾರೆ, ಮತ್ತೆ ತಿಂದ ಬಿಡ್ತಾರೆ. ನೋಡಿ, ಯಾರಿಗಾರ ಮಜ್ಜಿಗೆ ಬೇಕಾದ್ರೆ ಹೇಳ್ರಿ, ಕೊಟ್ಟು ಕಳಿಸ್ತೀವಿ. ಹೆಂಗೈತ್ ನೋಡ್ರಿ ನಮ್ಗೆ ಗೌರಿ ಬೆನ್ನಿ ಅಳೋಕ್ ಬರ್ತೈತೆ. ಚಳಿಗಾಲಕ್ಕ ಲಗುನ ಬೆನ್ನಿನ ಬರಂಗಿಲ್ಲ. ಮತ್ರಿ ಮತ್ತೇನು ಇಲ್ರಿ, ನಾ ಸ್ನಾನ ಮಾಡ್ಲಾ? ಇದನ್ನೆಲ್ಲ ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂಡು ರಾಮದುರ್ಗಕ್ಕೆ ಹೋಗ್ಬರ್ಬೇಕು. ಚೈನಿ ಹೊಂಟಾರ, ನಾನು ನಮ್ಮ ದೇವಿ ರಾಮದುರ್ಗಕ್ಕೆ ಹೋಗ್ಬರ್ತೀವಿ. ಚೈನಿ ಹೊಂಟಾರ, ಇಬ್ರು ಕೂಡಿ. ಬಾ ಅಂದ್ರೆ ಬರಲ್ರಿ, ಅದಕ್ಕೆ ನಾವು ಹೋಗ್ಬರ್ತೇವೆ. ಚೈನಿ ಹೊಂಟಾರ. ಏನ್ ಮಾಡಿದ್ರಿ ಇವ್ರನ್ನ ಕರ್ಕೊಂಡ್ ಹೋಗೋದು, ಅಲ್ಲಿ ಜಗಳಾಡ್ಕೋತ ಹೋಗುದು, ಜಗಳಾಡ್ಕೋತ ಬರೋದು. ಅದಕ್ಕೆ ಬ್ಯಾಡ ಅಂತೇಳಿ ನೀವ ಹೋಗ್ರಿ ಅಂತ ಕಳ್ಸಾಗತ್ತ. ಕರ್ಯಾಕ್ ಬಂದಾಗನು ಜಗಳ, ಅಲ್ಲಿ ಹೋಗ್ಲಿಕ್ಕಂದ್ರೆ ಕಡಿಕಿಲಿ ಬಟ್ಗುರ್ಕಿಲಿಂದ ಬರುವಾಗಾರ ಜಗಳ. ದೊಡ್ಡದಾತ ಸುದ್ದಿ ಆಯ್ತ. ನಾವು ಮುಂಜಾನೆಗ ರೆಡಿ ಆಗತ್ತೀವಿ. ಸದ್ಯಕ್ಕೆ ಈಗ ರೆಡಿ ಅದೀವಿ, ಹೋಗಿ ಬರ್ತೇವಿ. ಬರ್ರಿ ಎದಕ್ಕೆ ಹೊಂಟೇವಿ ಅಂತ ನಮ್ಗೆ ಗೊತ್ತಿಲ್ಲ, ಐಡಿಯಾ ಇಲ್ದ ಹೊಂಟೇವಿ. ಹಂಗ ನೀವು ರಾಮದುರ್ಗಕ್ಕೆ ಹೋಗ್ಬೇಕು ಅನಿಸ್ದಾಗ ಹೋಗ್ಬಿಡೋದ ಅಷ್ಟ ಕೆಲ್ಸ. ಬಾ ಆತ ಅದೀವಿ ಎಲ್ಲ. ಆಧಾರ್ ಕಾರ್ಡ್ ಇಟ್ಕೊಂಡಿಲ್ಲ? ಯಾರು ಆಧಾರ್ ಕಾರ್ಡ್ ಅದಾವಲ್ರಿ, ಅದಕ್ಕೆ ಮೇನ್ ಆಧಾರ್ ಕಾರ್ಡ ನಮ್ಗೆ. ಬಾ, ಕಾಲಾಗ ಹಾಕೊಳಕ್ ಚಪ್ಪಲ್ ಇಲ್ಲ ನನಗ. ಎಲ್ಲ ಕೆಲಸ ಮುಗಿಸ್ಕೊಂಡು ರಾಮದುರ್ಗಕ್ಕೆ ಹೋಗ್ಬೇಕಾದ್ರೆ ಟೈಮ್ ಭಾಳ ಆತು. ಮುಂಜಾನೆ ರೊಟ್ಟಿ ಐತಿ ಮಾಡಿದ್ನೆಲ್ಲ, ಸ್ವಲ್ಪ ರೊಟ್ಟಿ ಐತಿ ಕೆಲಸ ಅಂತಂದ್ರೆ ಸ್ವಲ್ಪ ಲೇಟನ್ನು ಆಕೈತಿ. ಅದ್ರೊಳಗೆ ಸಿಕ್ಕಾಪಟ್ಟಿ ಬಿಸಿಲಲ್ಲ, ಹೋಗಾಕೋ ಬೇಸರ ಆಕೈತಿ. ನಮ್ಮ ಮನೆಯವ್ರು ಒಳ್ಳೆ ಅಂತಾರೆ ಬರಾಕ, ಹಂಗಾಗಿ ನಾನು ಹೋಗ್ಬೇಕು. ಚಪ್ಪಲ್ ಇಲ್ಲ ನನಗೆ ಹಾಕೊಳಕ. ಚಪ್ಪಲ್ ಆವ ಅಂತ ನೋಡ್ರಿ, ಇನ್ ಚಪ್ಪಲ್ ಹಾಕೊಂಡೀನಿ. ಚಪ್ಪಲ್ ಆವ ಮಮ್ಮಿ ಅಂತ ಈ ನಮ್ಮನೆ ಬಾಳೆ ಮಾಡ್ತೇನೆ. ನಾ ಚಪ್ಪಲ್ ಇಲ್ಲ.
ಕಳಿದಲ್ಲ ನಂಗೆ ಅವ ಇರ್ಲಿ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಅಟ್ಲೀಸ್ಟ್ ಇವತ್ತು ನಿಂದ್ರಾಕಾದ್ರೆ ಜಾಗ ಐತಿ ಪ್ರತಿ ಸಲ ಸ್ವಲ್ಪ ಖಾಲಿ ಇರ್ತದೆ ಯಾಕೋ ನಮ್ಮ ಮನೆಯವ್ರು ರೊಕ್ಕ ತರ ಕೇಳಿ ಕಳಿಸಿ ನಾವು ಬಸ್ ಬಸ್ ಸಿಕ್ಕಿದ್ದೆ ಅವ್ನಿಗೆ ಪುಣ್ಯ ಅನ್ಕೊಂಡು ಹೋಗೋದು ನೋಡ್ರಿ. ಕೇಳಾಕತ್ತಿದ್ರಿ ಬ್ಲೌಸ್ ಪೀಸ್ ನ ತರಿಸ್ರಿ ಅಂತ ಹೇಳಿ ನಿಮ್ಗೋಸ್ಕರ ನಾವು ಬ್ಲೌಸ್ ಪೀಸ್ ನ ತರಿಸೇವಿ. ಮಿನಿಮಮ್ ನೀವು 5 ಪೀಸಸ್ ತಗೋಬೇಕಾಕೈತಿ. 2 ಕಳಿಸ್ತೇವೆ ಇಲ್ಲ ಅಂತಲ್ಲ, ಶಿಪ್ಪಿಂಗ್ ಚಾರ್ಜ್ ಮತ್ತೆ ಎಕ್ಸ್ಟ್ರಾ ಆಕೈತಿ. ಅದಕ್ಕೋಸ್ಕರ ಫ್ರೆಂಡ್ಸ್ ಫ್ಯಾಮಿಲಿ ಯಾರಾದ್ರೂ ಇದ್ರೆ ಅಂದ್ರೆ ನೀವು ಆರಾಮ್ಸೆ ತಗೋಬಹುದು. ಇವೇನು ವೇಸ್ಟ್ ಆಗಂಗಿಲ್ರಿ ಬ್ಲೌಸ್ ಪೀಸ್. ನೀವು ಯಾರಾದ್ರೂ ಮನೆಗೆ ಗೆಸ್ಟ್ ಬಂದಾಗ ಅವ್ರಿಗೆ ಸಹಿತನು ಗಿಫ್ಟ್ ಕೊಡ್ಬೋದು. ಮತ್ತೆ ಇನ್ನ ಮದ್ವಿ ಸೀಸನ್ ಆಗ್ಲಿ ತಗೊಂಡ್ ಇಟ್ಕೊಂಡ್ರಿ ಅಂದ್ರ ನಿಮ್ಗೆ ಪೂಜೆ ಟೈಮಲ್ಲಿ ಏನಾದ್ರು ಅಂತವ್ರಿಗೆ ಗಿಫ್ಟ್ ಕೊಟ್ರಿ ಅಂದ್ರೆ ಯೂನಿಕ್ ಆಗಿರ್ತೈತಿ. ಇವು ಇಳಕಲ್ ಸೀರೆ ಬ್ಲೌಸ್ ಪೀಸ್ ಗುಳೆದ್ ಗುಡ್ಡದ ಕಣ ಅಂತಾನೆ ಹೇಳ್ತಾರ. ಇಡೀ ದೇಶಾದ್ಯಂತ ಇವ ಪ್ರಸಿದ್ಧಿ ಪಡೆದಾವ. ಬಾಳ ಅಂದ್ರೆ ಬಾಳ ಫೇಮಸ್ ಅದಾವ ಸೀರೆ. ಫುಲ್ ಟ್ರೆಂಡಲ್ಲಿ ಇರುವಂತ ಬ್ಲೌಸ್ ಪೀಸ್ ಇವ. ಬಹಳಷ್ಟು ಅಂದ್ರ ಜಾಸ್ತಿ ಜನ ಅಂದ್ರೆ ಮಹಾರಾಷ್ಟ್ರ ಕಡೆ ನಾವು ಕಳಿಸ್ತಿರ್ತೇವೆ ಇವನ್ನ. ನಿಮ್ಗೆ ಯಾರಿಗಾದ್ರೂ ಬೇಕಂತಂದ್ರೆ ಸ್ಕ್ರೀನಾಗ ನಂಬರ್ ಕಾಣಿಸಕ್ಲ ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನೀವೆಲ್ಲ ಇದ್ರು ಡೋರ್ ಡೆಲಿವರಿನ ಕಳಿಸ್ತೇವಿ. ಮಿನಿಮಮ್ ನೀವು ಇವನ್ನ 5 ಪೀಸಸ್ ತಗೋಬೇಕಾಕೈತಿ. ಮತ್ತೆ ಇದ್ರೊಳಗ 10 ಮೀಟರ್ದು ಇರ್ತಾವ. ಇದನ್ನೊಂದು ಬೇಕಂತಂದ್ರೆ ನಾವು ಕಳಿಸ್ಕೊಡ್ತೇವಿ. ನಿಮ್ಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಕಳಿಸ್ಕೊಡ್ತೇವಿ. ಕಲರ್ ಕಾಂಬಿನೇಷನ್ ಅಂತೂ ಸಖತ್ತಾಗ್ಯದಾವ, ಒಂದಕ್ಕಿಂತ ಒಂದು ಮಸ್ತ್ ಅದಾವ. ಹಂಗ ನಮ್ಮ ಫೇಸ್ನ ಫಾಲೋ ಮಾಡ್ಕೊರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ವಿಡಿಯೋನ ಶೇರ್ ಮಾಡ್ರಿ. ಸೀರೆ ಜೊತೆ ಬ್ಲೌಸ್ ಪೀಸ್ ಇನ್ ಮುಂದೆ ನಿಮ್ಮ ಮನೆ ಬಾಗಿಲಿನ ಬಂದು ತಲುಪ್ತಾವ. ಬಹಳಷ್ಟು ಜನ ಕೇಳ್ತಿರ್ತೀರಿ ಸೀರೆ ಹೆಂಗ ನಾವು ಹೋಗಿ ಕಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿ ನಿಮ್ಮ ಮನೆಗೆ ತಂದು ಕೊಡ್ತಾರ. ಆನ್ಲೈನ್ ಪೇಮೆಂಟ್ ಇರ್ತೈತಿ. ಅಮೌಂಟ್ ಹಾಕಿ ಅಡ್ರೆಸ್ ಕಳಿಸಿದ್ರೆ ನಿಮ್ಮ ಅಡ್ರೆಸ್ಗೆ ಕಳಿಸ್ತೀವಿ. ಮಾಡಾಕತ್ತಿರೋದ ಟಮ್ ಚೆಕ್ಸ್ ನೋಡ್ರಿ. ಯಪ್ಪ ಇನ್ಸ್ಟಾಗ್ರಾಮ್ ಆಫ್ಲೈನ್ ಆನ್ಲೈನ್ ಫುಲ್ ಇದ್ರದ್ದೇ ಹವಾ. ಎಲ್ಲಿ ನೋಡ್ತಿ ಅಲ್ಲಿ ಇದ್ರದ್ದೇ ಹವಾ ನೋಡ್ರಿ. ಇದರಲ್ಲಿ ಕಲರ್ಸ್ ಎಷ್ಟು ಬರ್ತಾವ ಅಂತ ತೋರಿಸ್ತೇವೆ ನಾವು. ಮತ್ತೆ ಸ್ಟಾಕ್ ನೋಡ್ರಿ, ಇಷ್ಟು ಸ್ಟಾಕ್ ಎಲ್ಲಾ ಕಲರ್ಸ್ ಸಿಗ್ತಾವ ಸದ್ಯಕ್ಕೆ. ಅವೈಲೇಬಲ್ ಇರೋ ಕಲರ್ಸ್ ಸ್ಕ್ರೀನ್ ಮ್ಯಾಗ ಕಾಣಿಸುವಂತ ನಂಬರ್ಗೆ ವಾಟ್ಸ್ಆಪ್ ಮಾಡ್ರಿ. ಆನ್ಲೈನ್ ಪೇಮೆಂಟ್ ಇರ್ತೈತಿ. ನೀವು ಎಲ್ಲೇ ಇದ್ರು ಡೋರ್ ಡೆಲಿವರಿನ ಕಳಿಸ್ತೇವಿ. ಟೋಪ್ ಸೆರೆಗ ನೋಡ್ಕೊರಿ. ಟೋಪ್ ಸೆರೆಗ ಫಸ್ಟ್ ಕ್ವಾಲಿಟಿ ನಮ್ದ. ಇದರಲ್ಲಿ ಫಸ್ಟ್ ಸೆಕೆಂಡ್ ಹಿಂಗೆಲ್ಲ ಕ್ವಾಲಿಟಿ ಬರ್ತೈತಿ. ಅದ ರೇಟ್ ನಿಮ್ಗೆ ಸೆಕೆಂಡ್ ಕ್ವಾಲಿಟಿ 1350 ರೂಪಾಯಿ ಸಿಗ್ತೈತಿ. ನಮ್ದು ಫಸ್ಟ್ ಕ್ವಾಲಿಟಿ ಎಲ್ಲ ಹಾಗಾಗಿ ನಮ್ದು ರೇಟ್ ಜಾಸ್ತಿ ಇರ್ತೈತಿ. ನೀವು ಎಲ್ಲೇ ಇದ್ರು ಡೋರ್ ಡೆಲಿವರಿನ ಕಳಿಸ್ತೇವಿ. ಬ್ಲೌಸ್ ಬಂದ ಕಾಂಟ್ರಾಸ್ಟ್ ಅಲ್ಲಿ ಬರ್ತೈತಿ. ಕಲರ್ ಕಾಂಬಿನೇಷನ್ ಸಖತ್ತಾಗಿದೆ. ಮತ್ತೆ ನಮ್ದ ಪ್ಯೂರ್ ಮಸ್ರಾಯಿ. ಇದರಲ್ಲಿ ಬೇರೆ ಬೇರೆ ಎಲ್ಲ ನೇಯ್ತಾರ. ಅವ್ರ ರೇಟ್ ಕಡಿಮೆ ಇರ್ತ. ಕ್ವಾಲಿಟಿ ಹೆಂಗಿರ್ತೈತಿಲ್ಲ ರೇಟ್ ಹಂಗಿರ್ತೈತಿ. ಬ್ಲ್ಯಾಕ್ ನಿಮ್ಗೆ ಯಾರಿಗೆ ಯಾವ ಕಲರ್ ಬೇಕು ನೋಡ್ರಿ, ಅದು ಸ್ಕ್ರೀನ್ ಶಾಟ್ ತೆಗೆದ ವಾಟ್ಸ್ಆಪ್ ಮಾಡ್ರಿ. ಆನ್ಲೈನ್ ಪೇಮೆಂಟ್ ಇರ್ತೈತಿ. ನೀವೆಲ್ಲೇ ಇದ್ರು ಡೋರ್ ಡೆಲಿವರಿನ ಕಳಿಸ್ತೀವಿ. ಹಂಗ ನಮ್ಮ ಪೇಜ್ನ ಫಾಲೋ ಮಾಡ್ಕೊರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರ ವಿಡಿಯೋನ ಶೇರ್ ಮಾಡ್ರಿ. ಸ್ಕ್ರೀನ್ ಮ್ಯಾಗ ನಂಬರ್ ಏನು ಕಾಣಿಸ್ಲಿಕ್ಕಿಲ್ಲ. 8951881207 1207 ಈ ನಂಬರ್ಗೆ ವಾಟ್ಸಪ್ ಮಾಡಿರಿ. ಹಂಗೆ ನಮ್ಮ ಕೃಷ್ಣವೇಣಿ ಸಾರಿ ಪೇಜ್ ಐತಿ, ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಹಾಂ ರೀ. ಯಾವ ಊರು ರೀ? ಹಾಂ ರೀ. ಇಲ್ರಿ, ಇದು ನಿಮ್ಗೆ ರೆಗ್ಯುಲರ್ ಆಗಿ ಅಪ್ಡೇಟ್ ಸಿಗತ್ತೆ ತಗೋರಿ. ನೀವು ನೋಡಿದ ತಕ್ಷಣ ಆರ್ಡರ್ ಮಾಡ್ಕೊಂಡ್ರೆ ಮಾತ್ರ ಸಿಗತ್ತೆ ರೀ ಕಲೆಕ್ಷನ್. ಮತ್ತೆ ಅದ್ರೊಳಗೆ ರಿಟೇಲ್ ಹೋಗಿರ್ತಾವೆ, ಸಿಂಗಲ್ ಹೋಲ್ಸೇಲ್ ಹೋಗಿರ್ತಾವೆ, ಸಿಂಗಲ್ ಹೋಗ್ತಿರ್ತಾವಲ್ರಿ. ಹಾಂ ರೀ, ನಿಮ್ಗೆ ಅಪ್ಡೇಟ್ ಸಿಗತ್ತೆ. ಹೌದು ರೀ. ಹಾಂ ರೀ. ಅಂದ್ರೆ ಸಿಂಗಲ್ ತೊಗೊಂಡ್ರೆ ರಿಟೇಲ್ ಪ್ರೈಸೇ ಇರತ್ತೆ ರೀ. ನೀವು ಕ್ವಾಂಟಿಟಿ ನೀವು ಜಾಸ್ತಿ ಕ್ವಾಂಟಿಟಿ ತೊಗೊಂಡ್ರೆ ಅಂದ್ರೆ ಹೋಲ್ಸೇಲ್ ಪ್ರೈಸ್ ಕೊಡ್ತೀವಿ ರೀ. ಹಾಂ ರೀ. ಸರಿ ಕಳಿಸ್ತೇನೆ ರೀ. ಅಂದ್ರೆ ನಾವು ಫೋಟೋತಿ ಕಳಿಸ್ತೇನಲ್ರಿ, ಅವಾಗಿಂದ ಅವಾಗ ಒಂದು ಅರ್ಧ ತಾಸದೊಳಗೆ ನೀವು ಸೆಲೆಕ್ಟ್ ಮಾಡಿ ಕನ್ಫರ್ಮ್ ಮಾಡಿದ್ರೆ ಮಾತ್ರ ಸಿಗ್ತಾವ್ರಿ ಇವು. ಹಾಂ ರೀ, ಹಂಗೆ ರೀ ಇದು. ಹಾಂ ರೀ. ಯಾಕಂದ್ರೆ ರೀಸೇಲರ್ಸ್ ಜಾಸ್ತಿ ಅದಾರ ರೀ. ಕ್ವಾಂಟಿಟಿ ತೊಗೊಂಡ್ಬಿಡ್ತಾರೆ ರೀ ಹಾಕಿದ ಕೊಳ್ಳೇನ. ಹಾಂ ರೀ. ನೀವು ನಿಮ್ಗೆ ಅಪ್ಡೇಟ್ ಸಿಕ್ಕ ಕೂಡಲೇನ ರೀ ನಿಮ್ಗೆ ಬಿಡ ಯಾವ ಕಲರ್ ಬೇಕು ನೋಡಿರಿ. ಯಾಕಂದ್ರೆ ನಾನು ರಿಟೇಲ್ ರೇಟ್ ಹಾಕಿರ್ತೇನೆ ರೀ ಅಲ್ಲಿ. ಹಾಂ, ನಿಮ್ಗೆ ಯಾವ ಕಲರ್ ಬೇಕು ನೋಡಿ ಅದು ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ. ನೀವು ಅದನ್ನೆಲ್ಲ ಮಾರ್ಕ್ ಮಾಡಿ ಕಳಿಸಿದ್ರಿ ಅಂದ್ರೆ ಇಮಿಡಿಯೇಟ್ಲಿ ಅಮೌಂಟ್ ಹಾಕಿ ಅಡ್ರೆಸ್ ಕಳಿಸಿದ್ರಿ ಅಂದ್ರೆ ನಾವು ಕನ್ಫರ್ಮ್ ಮಾಡ್ಕೋತೀವಿ ಆರ್ಡರ್ ರೀ. ಹಾಂ ಸರಿ. ಹಾಂ, ಥ್ಯಾಂಕ್ ಯು ರೀ. ಹಾಂ, ಒಂದು ಅರ್ಧ ತಾಸು ರೀ. ಹಾಂ ರೀ. ಹಾಂ ಸರಿ. ಹೆಂಗೈತೆ ನೋಡ್ರಿ, ಎಲ್ಲರೂ ಒಂದೊಂದು
ಬಿಸಿ ಬಿಸಿ ಚಪಾತಿ ಚಿಕನ್ನು ರೆಡಿ ಆಗುತ್ತೆ ನಮ್ಮ ಮನೆಗೆ ಇವತ್ತು. ನಾಳೆ ದೋಸೆ ಮಾಡಕ್ಕಂತೇಳಿ ನಮ್ಮ ದೇವಿ ಮಿಕ್ಸಿ ಹಾಕಕತ್ತ ಅಕ್ಕಿನ. ನಾಳೆ ನಮ್ಮ ಮನೆಯಾಗ ದೋಸೆ ನೋಡ್ರಿ ನಾಷ್ಟಕ್ಕೆ. ಜಾಸ್ತಿ ಜನ ದೋಸೆ ಇಡ್ಲಿ ಏನಾದ್ರೂ ಮಾಡ್ತಿರ್ತಾರ. ನಮ್ಮ ಮನೆ ಬರೀ ರೊಟ್ಟಿನ. ರೊಟ್ಟಿ ತಿಂದು ಬ್ಯಾಸರ ಅಂತ ಹೇಳ್ತಾರ. ನಮ್ಗೆ ದೋಸೆ ತಿಂದ್ರೆ ಬ್ಯಾಸ್ರಿ. ಮುಂಜಾನೆ ತಿಂದಿರ್ತೀವಿ, ಅಕಸ್ಮಾತ್ ಏನಾದ್ರು ಉಳಿದಿದ್ರೆ ಸಂಜೆ ಮುಂದೆ ಮಧ್ಯಾಹ್ನ ತಿನ್ನಕ್ ಆಗಂಗೇನಿಲ್ಲ. ಒಂದೇ ಟೈಮ್ ಈಗ ಚಿಕನ್ ಮಾಡೋ ಡ್ಯೂಟಿನ ಮನೆ ಚಪಾತಿ ಮಾಡೋದು ನಂದು. ನೋಡ್ರಿ ಹೆಂಗ ಕಂಟಿನ್ಯೂ ಕಸ್ಟಮರ್ ಕಾಲ್. ಇವತ್ತು ಊರಿಗೆ ಹೋಗಿದ್ನಲ್ಲ ನಾನು, ಹಂಗಾಗಿ ಕಂಟಿನ್ಯೂ ಕಾಲು ಅಮೌಂಟ್ ಬರ್ತಿರ್ತಾವ ಕಂಟಿನ್ಯೂ. ಕೆಲವೊಂದು ಮಿಸ್ ಆಗಿಬಿಡ್ತಾವು ಪಾಪ. ಕೆಲವ್ರಿಗೆ 15-20 ದಿನ ಆಕೈತೆ, ಯಾಕಂದ್ರೆ ಅಮೌಂಟ್ ಹಾಕ್ಬಿಟ್ಟಿರ್ತಾರ. ನಾನು ನೋಡಿರೋದಿಲ್ಲ, ಅವ್ರ ಅಡ್ರೆಸ್ನು ಕಳ್ಸಿರ್ತಾರ. ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಜಾಸ್ತಿ ಅಲ್ಲ. ಇನ್ನೊಂದು ಮದುವೆ ಸೀಸನ್ ಮುಗಿಮಟ್ಟ ಮದುವೆ ಸೀಸನ್ ಮುಗಿದೈತೆ ಅನ್ಕೋತ ಭಗವಾನ್ ಮಹಾಲಕ್ಷ್ಮಿ ಹಬ್ಬ ಅವನ ಕಂಡಿರ್ತೀವಿ. ನಮ್ಮ ಮನೇಲಿ ಹೇಳ್ತಿರ್ತಾರ, ಇಷ್ಟು ಸೀರೆ ರೆಡಿ ಹಾಕೋ ದಿನ ಎಲ್ಲ ಹೋಗ್ತಾವು, ಯಾರು ಉಟ್ಕೋತಾರೋ ಹೆಂಗ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಎಲ್ಲ ಹಾಕೋ ದಿನ ಸೀರೆ ಸೇಲ್ ಹಾಕಾವು. ದಿನ 100-200 ಸಾವಿರಾರು ಗಂಟೆ ದಿನ ಸೀರೆ ರೆಡಿ ಹಾಕಾವು. ಏನ್ ಹೋಗಿದ್ದಾವ ಇವು ಅಂತ. ನಮ್ಮಂಗ ಉಟ್ಕೊಂಡಿದ್ರು ಯಾರು ಉಟ್ಕೋತಾರೆ? ಒಂದ್ಸಲ ಉಟ್ಕೊಂಡ್ರೆ ಮತ್ತೆ ನೆಕ್ಸ್ಟ್ ಟೈಮ್ ಉಟ್ಕೊಳಂಗೇನೆ ಇಲ್ಲ. ಸಣ್ಣತ್ತಿನ ತಿಳವಾಕತ್ತೀರೋ? ಇದನ್ನ ಇಸಿಸ ನಮ್ ಚಪಾತಿ ಹಿಟ್ಟ ಇಸಿಸ ನೀರ್ ಹಾಕೊಂಡ್ ನಾದಿದೆ ಅಂದ್ರ ಚಪಾತಿನ ಬರಂಗಿಲ್ಲ. ಅಷ್ಟ ಜಿಗಿ ಬಾಳಷ್ಟು ನೀರ್ ಒಮ್ಮೆ ಹಾಕೊಂಡ ನಾದಿಟ್ಟು ಬಿಡೋದು, ಅವಾಗ ಚಪಾತಿ ಬರ್ತಾವ. ಇಲ್ಲಾಂದ್ರ ಮೈದಾ ಹಿಟ್ಟಿನ್ಕಿಂದ್ರ ಅತ್ತ ರಬ್ಬರ್ ಅದಂಗ ಆಕೈತಿ. ಅಷ್ಟ ಹಿಗ್ಗಂಗೇನಿಲ್ಲ, ಲಟ್ಸುದು ಅವ್ ಹೆಂಗ್ ಲಟ್ಟಿಸ್ತೇವ ಹಂಗ ಉಡೋಗ್ತಾವ. ಇಲ್ಲ ಹಲೋ ಹಲೋ ನಿಮ್ಗೆ ಯಾವ ಸೀರೆ ಬೇಕೆಲ್ಲ ಸಿಗ್ತಾವ್ರಿ? ವಾಟ್ಸಪ್ ಮೆಸೇಜ್ ಹಾಕ್ರಿ, ಡೈಲಿ ಅಭ್ಯಾಸ ಇರತ್ರಿ. ಅದೇ ನಮ್ದು ಇದೇ ನಂಬರ್ ವಾಟ್ಸಪ್ ರೀ, ಮೆಸೇಜ್ ಹಾಕ್ರಿ. ಆಯ್ತಾ ಮೆಸೇಜ್ ಹಾಕ್ರಿ, ನಂಬರ್ ಸೇವ್ ಮಾಡ್ಕೊಂಡ. ಹಾ ರೀ, ಯಾವ್ರಿ? ಗುಲ್ಬರ್ಗ ರೀ, ಆಯ್ತಲ್ರಿ. ನಮ್ದು ಬೆಳಗಾವಿ ರೀ. ಹಾ ರೀ, ನಿಮ್ದು ಗುಲ್ಬರ್ಗ ಸಿಟಿನ ಹಳ್ಳಿ ರೀ? ಸಿಟಿ ಇದ್ರಿ ಅಂದ್ರೆ ಅದೇನಾ ಅಥವಾ ಹಳ್ಳಿನ ಅಂತ ರೀ? ಹೌದ್ರಿ, ನಮ್ದು ಡಿಸ್ಟಿಕ್. ನಿಮ್ಗೆ ಎಲ್ಲಾ ತರ ಸಿಗ್ತಾವ್ರಿ. ರೇಷ್ಮೆ ಸಿಗ್ತಾವ್ರಿ, ಕಾಟನ್ ಸಿಗ್ತಾವ್ರಿ. ಹೌದ್ರಿ, ಎಷ್ಟು ರೂಪಾಯಿ ಬೇಕ್ರಿ ರೇಷ್ಮೆ? 10,000 ಬೇಕ್ರಿ, 15,000 ಬೇಕ್ರಿ, 20,000 ಬೇಕ್ರಿ? ಎಷ್ಟು ಸಾವಿರ ಬೇಕ್ರಿ? 500 ರೂಪಾಯಿ ರೇಷ್ಮೆ ಸೀರೆ ರೀ. 1,000 ರೂಪಾಯಿ ಒಳಗೆ ರೇಷ್ಮೆ ಸೀರೆ ರೀ. ಫೋಟೋ ಕಳಿಸ್ತೀನಿ ನೋಡ್ರಿ, ಆಯ್ತಾ ಮೆಸೇಜ್ ಹಾಕ್ರಿ. ಮುದ್ದೆ ಮಾಡ್ರಿ. ಆಯ್ತಲ್ರಿ, ಕಳಿಸ್ತೀನಿ ತಗೋರಿ. ಬ್ಯಾಡ್ರಿ, ಒಂದ್ 8 ದಿನ ಒಟ್ಟು ಹೊಳಿಸಿ ಕಳ್ಸೋದಂತ ನೋಡ್ರಿ. ಒಂದ್ 8 ದಿನ ಒಟ್ಟು ಬಂದ್ರಿ ಯಾವ ಹೆಂಗ್ ಹಾಕೋ ನೋಡಿ ಹೊಳಿಸಿ ಕಳ್ಸೋದಂತ ನೋಡ್ರಿ. ರೇಷ್ಮೆ ಸೀರೆ ಬೇಕಂತೀವಿ, 15,000 ರೂಪಾಯಿ ರೇಷ್ಮೆ ಸೀರೆ ಬೇಕಂತೀವಿ. ಹೌದ್ರಿ, ಹಾ ಹಾ ಆಯ್ತಲ್ರಿ. ಹ್ಞೂ ರೀ, ಹಾ ಹಾ ಇಲ್ರಿ, ನೀವು ಕೇಳಿದಿಲ್ಲ ತಪ್ಪೇನಿಲ್ಲ ಅಲ್ರಿ. ಹಾ ಸರಿ.
ಪ್ರಮಾಣದೊಳಗೆ ಇಲ್ರಿ, ನಮ್ಮ ಹತ್ರ 450ರಿಂದ ಹಿಡಿದು 20 ರೂಪಾಯಿದೊಳಗೂ ಅದಾವೆ. ಹಲೋ, ಬಹಳಷ್ಟು ಜನ ಕಾಲ್ ಮಾಡ್ತಾರ ಈ ವಿಡಿಯೋ ಯಾಕೆ ಮಾಡಿನ ಅಂತಂದ್ರ ರೇಷ್ಮೆ ಅಂದ್ರೆ ಪಾಪ ಏನಂತ ಅವ್ರಿಗೆ ಗೊತ್ತಿರಂಗಿಲ್ಲ. ಯಾಕಂದ್ರೆ ಅದು ಅವ್ರ ತಪ್ಪಂತಲ್ಲ. ಕಾಟನ್ ಸೀರೆನ, ಕಾಟನ್ ಸೆರಗನ್ನ ರೇಷ್ಮೆ ಸೆರಗ ಅಂತ ಹೇಳಿ ನಮ್ ಕಡೆದವರು ಸೇಲ್ ಮಾಡ್ತಾರ. ಹೊರ ರಾಜ್ಯದವ್ರು ಏನ್ ಬಂದಾರ, ರಾಜಸ್ಥಾನ ಫ್ರಿಜ್ ನಾಗೈತಿ, ರಾಜಸ್ಥಾನ ಆ ಕಡೆದವ್ರು ಬಂದು ಏನ ಹೋಲ್ಸೇಲ್ ಶಾಪ್ ಅಂತ ಹಾಕೊಂಡಾರಲ್ಲ, ಸೂರತ್, ಗುಜರಾತ್, ರಾಜಸ್ಥಾನ ಅವ್ರ ಕಾಟನ್ ಪಲ್ಲವನ್ನ ರೇಷ್ಮೆ ಸೆರಗ ಅಂತ ಹೇಳಿ ಸೇಲ್ ಮಾಡಕತ್ತಾರ. ಈಗ ನಾವ್ ಸತ್ಯ ಹೇಳಿದ್ವಿ ಅಂದ್ರ ನಾವ್ ಹುಚ್ಚರಕ್ಕೇವಿ, ಏನ್ ಮಾಡೋದೇವ್ರಿ ವ್ಯಾಪಾರ ಅಂತ ಅದಕ್ಕೆ ಬಿಡ್ತೈತ್ರಿ. ರೇಷ್ಮೆ ಸೀರೆ ಅಂತ ಹೇಳ್ತಾರ್ರಿ, ಸಿಲ್ಕ್ ಅಂದ್ರೆ ಏನಂತ ಪಾಪ ಅವ್ರಿಗೆ ಗೊತ್ತೇ ಇಲ್ಲ. ಯಾಕಂದ್ರೆ ಕಾಟನ್ ಸೀರೆನ ಸಿಲ್ಕ್ ಅಂತ ಇದು ಮಾಡ್ತಾರ. ನಮ್ಗೆ ಪ್ಯೂರ್ ಸಿಲ್ಕ್ ಬೇಕಂತಂದ್ರ ರೇಟ್ ಶುರು ಆಗೋದ್ರಿಂದ 20,000 ಮೇಲೆನೆ ಶುರು ಆಕೈತಿ. ಇವಾಗ ಇದು ಇರತ್ತಲ್ಲ, ಸೆಮಿ ಸಿಲ್ಕ್ ಇರತ್ತ, ಇಷ್ಟು ಪರ್ಸೆಂಟೇಜ್ ಅಂತ ಸಿಲ್ಕ್ ಇರ್ತೈತೆ ಅದ್ರೊಳಗ. ಹಾಗಾಗಿ ಎಲ್ಲರೂ ಕಾಲ್ ಮಾಡ್ತಾರ, ಸಿಲ್ಕ್ ರೇಷ್ಮೆ ಶರ್ಗರಿ ಅಂತಾರ. ಏನ್ ಹೇಳ್ಬೇಕಂತ ಗೊತ್ತಾಗಂಗಿಲ್ಲ. ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಹಂಗಾದ್ರೆ ಬೇಡ ಅವ್ರಿಗೆ ಅಂತಾರವ್ರು. ನಿಮ್ ರೇಷ್ಮೆ ಸೆರಗಿಂದು ಸಹಿತ 1500 ರೂಪಾಯಿ ಒಳಗಡೆ ಯಾವ ಸಿಗಂಗಿಲ್ಲ. ಅದ್ರೊಳಗೆ ಏನಾದ್ರು ಸಿಕ್ಕ್ರ ಅದ್ ಕಾಟನ್ ಸೆರಗ್ ಇರ್ತೈತೆ ಅಂತ ಹೇಳ್ತೇನೆ ನಾನು. ಅದ್ಯಾಕೆ ಅದೀತರಿ, ನಮ್ಮಲ್ಲಿ ಕೊಡ್ತಾರ, ನಮ್ಮಲ್ಲಿ ಸಿಗ್ತಾವು, ನಾವ್ ತಗೊಂಡೇವಿ, ನಾವ್ ಏನ್ ಮಾಡಿವಿ ಅಂತಾರ. ಏನ್ ಹೇಳ್ಬೇಕು ಹೇಳುದು ನಾನು? ಅದೇನೋ ದೈವದ ಜೊತೆ ಗೋವಿಂದ ಅನ್ಬೇಕಂತ, ಯಾರು ಹೆಂಗಂತ ನಂಗೆ ಅನ್ಬೇಕಂತ. ಎಲ್ಲಾರು ಅಂದ್ರೆ ಎಕ್ಸಾಂಪಲ್ ಎಲ್ಲಾರು ಒಂದ್ ಮಾತು ಮಾತಾಡೋ ಮುಂದೆ ನಾವ್ ಒಂಥರ ಮಾತು ಮಾತಾಡಿದ್ರು ಅಂದ್ರ ಎಲ್ಲರೂ ನಮ್ಮನ್ನ ನೋಡ್ತಾರ, ಬಿದ್ದು ನಗ್ತಾರ. ಅದ್ ನಿಜ ನೋಡ್ರಿ. ಚಪಾತಿ ರೆಡಿ. ನಮ್ಮ ಉತ್ತರ ಕರ್ನಾಟಕ, ಅದು ಕಲ್ಯಾಣ ಕರ್ನಾಟಕ ಇನ್ನು ಸಿಕ್ಕಾಪಟ್ಟೆ ಇಂಪ್ರೂವ್ ಆಗ್ಬೇಕು. ಬೆಳಗಾವಿ, ಬಾಗಲಕೋಟೆ, ಹುಬ್ಳಿ, ಧಾರವಾಡ, ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಬೆಳಗಾವಿ, ಕಲ್ಯಾಣ ಕರ್ನಾಟಕ, ಬೀದರ್, ಗುಲ್ಬರ್ಗ, ಇವು ಏನ್ ಬರ್ತಾವಲ್ಲ ಕೆಲವೊಂದಿಷ್ಟ ಇನ್ನು ಸಿಕ್ಕಾಪಟ್ಟೆ ಇಂಪ್ರೂವ್ ಆಗ್ಬೇಕು. ಆ ಕಡೆ ಬೀದರ್, ಗುಲ್ಬರ್ಗದವ್ರ ಅವ್ರ ಭಾಷೆ ಮತ್ತು ನಮ್ಮ ಭಾಷೆ ಅಂತಂದ್ರೆ ನಮ್ಮ ಪದಗಳ ಏನಂತಂದ್ರ ಬಳಕೆ ಬೇರೆ ಆಕೈತಿ, ಅವ್ರದ್ದು ಪದಗಳ ಬಳಕೆ ಬೇರೆ ಆಕೈತಿ. ಅವ್ರದೊಂಥರ ಚಂದ ಅನಿಸ್ತೈತಿ ಕನ್ನಡ ಮಾತಾಡಕ್ಕೆ, ಚಂದ ಮಾತಾಡ್ತಾರ ಅವರು. ಅಂದ್ರೆ ಆ ಕಡೆದವ್ರು ಅಂತ ಅಷ್ಟ ಅಲ್ಲ, ಯಾಕಂದ್ರೆ ಶಿಕ್ಷಣ ಕೊರತೆ ಇದ್ದಾಗ ಆತರ ಕಾಮನ್ ಮಾತಾಡೋದು. ಕಾಲ್ ಮಾಡ್ತಾರ, ನೀವು ನಂಬರ್ ಸೇವ್ ಮಾಡ್ಕೊಂಡು ಎಲ್ಲ ಕಳ್ಸಿ ಬಿಡ್ರಿ ಅಂತಾರ. ಯಾಕಂದ್ರೆ ನಮ್ಗೆ ಎಷ್ಟೊಂದ್ ಜನ ಕಸ್ಟಮರ್ ಕಾಲ್ ಮಾಡ್ತಾರ, ಎಲ್ಲ ನಂಬರ್ ಸೇವ್ ಮಾಡ್ಕೊಂಡು ಒಬ್ಬೊಬ್ರಿಗೆ ಕಳ್ಸಕ್ಕಾಗಿಲ್ಲ. ಜಸ್ಟ್ ನಂಬರ್ ಸೇವ್ ಮಾಡ್ಕೊಂಡು ಹಾಯ್ ಅಂತ ಮೆಸೇಜ್ ಹಾಕಿದ್ರು, ಇಲ್ರಿ ನೀವು ಮಾಡ್ಬಿಡ್ರಿ ಅದನ್ನ. ಅಯ್ಯಪ್ಪ, ಇನ್ನು ಕೆಲವೊಂದು ನನ್ನ ಫ್ರೆಂಡ್ಸ್ ಇದೆಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತೀನಿ ಅಂತಾರೆ. ಕೈ ಸುತ್ತ ಮಾಡೋದು. ಆನ್ಲೈನ್ ಬಿಸ್ನೆಸ್ ಅಂದ್ರೆ ಅನ್ಕೊಂಡಷ್ಟು ಈಜಿನ ಇರಂಗಿಲ್ಲ. ಅದು ಒಬ್ಬರ ಎಲ್ಲ ಹ್ಯಾಂಡಲ್ ಮಾಡೋದಂದ್ರ ಯಪ್ಪ, ಹಿಂದಿಂದ ಕಸ್ಟಮರ್ ಸಿಗ್ತಾರೆ ಅಂದ್ರೆ ಹೋದ್ ಚುಚ್ಚಿಡಕತ್ತೀವಿ. ಮಿಕ್ಸಿ ಹಾಕಿಲ್ಲ ನಾ ಮಾಡ್ಲಿ, ಇದನ್ನ ಒಗ್ಗರಣೆ ಕೊಡ್ಲಿ. ಈಗ ನಾನು ಚಿಕನ್ ಮಾಡಿ ಊಟ ಮಾಡ್ತೇವಿ. ಊಟ ಮಾಡಿ ನೆಕ್ಸ್ಟ್ ಡೇ ಲಾಗಲ್ಲಿ ಸಿಗ್ತೇವೆ. ಇವತ್ತು ನೋಡಿ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.